ಈ ಕಾರುಣ್ಯರಾಮ್ ಸಿಸ್ಟರ್ಸ್ಗಳ ಜಗಳ ಬೀದಿಗೆ ಬಂದಿದ್ದು ಅಲ್ಲದೆ CCBವರೆಗೂ ಹೋಗಿದೆ. ಈ ಕಾರುಣ್ಯರಾಮ್ ತಂಗಿ ಸಮೃದ್ಧಿ ರಾಮು ಸೀರಿಯಲ್ಲು, ಆ್ಯಕ್ಟಿಂಗು, ಬೋಟಿಂಗು ಅಂತ ಮಾಡ್ಕೊಂಡಿದ್ದು ಹುಡುಗಿಗೆ ತಲೆ ಹಾಳಾಗಿ ಆನ್ಲೈನ್ ಮೀಟಿಂಗ್ ಸಹವಾಸಕ್ಕೆ ಬಿದ್ದು ಅಧ್ವಾನ ಎದ್ದೋಗ್ಬಿಟ್ಟೈತೆ. ಬಿಸ್ನೆಸ್ ಬಿಟ್ಟು ಮಖ ಕಣ್ ಕಡೆ ಎಲ್ಲ ಸಾಲ ಮಾಡಿಕೊಂಡು ಮನೇಲಿ ದುಡ್ಡು ಒಡವೆನೂ ಎತ್ಕೊಂಡು ಹೋಗಿ ಹಾಳು ಮಾಡ್ಬಿಟ್ಟೈತಂತೆ. ಇದೆಲ್ಲ ರಂಪಾರಾಮಾಯಣ ಆದಾಗ ಈ ಕಾರುಣ್ಯರಾಮು ತನ್ನ ತಂಗಿ ಮೇಲೇನೆ RR ನಗರದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟವ್ರೆ. ಅವಾಗ ಈ ಸಮೃದ್ಧಿ ರಾಮು ಮನೆ ಬಿಟ್ಟು ಹೊರಟೋಗ್ಬಿಟ್ಟೈತೆ. ಇದೆಲ್ಲ ಆಗಿ 3 ವರ್ಷಗಳು ಆಗ್ಬಿಟ್ಟಿದ್ದಾವೆ. ಅವಾಗಿಂದ ಈ ಹುಡುಗಿ ಮನೆ ಕಡೆ ತಲೆ ಹಾಕಿಲ್ಲ. ಈ ಅಕ್ಕ ತಂಗಿ ಮಧ್ಯೆ ಮನಸ್ಸು ಮುರಿದ್ರೆ ಅವರಂಥ ಶತ್ರುಗಳು ಜಗತ್ತಲ್ಲೇ ಇರಲ್ಲ ನೋಡಿ. ಇಲ್ಲೂ ಹಾಗೆ ಆಗ್ಬಿಟ್ಟಿದೆ. ಅಕ್ಕನ ಮೇಲೆ ತಂಗಿ ಮುರ್ಕೊಂಡು ಬಿದ್ದುಬಿಟ್ಟವಳೆ. ಒಂದಲ್ಲ ಒಂದು ಥರದಲ್ಲಿ ಕಿರಿಕಿರಿ ಮಾಡ್ತಾನೇ ಬಂದವಳೆ. ಹೋಗ್ತಾ ಹೋಗ್ತಾ ಈ ಕಿರಿಕಿರಿ ಸೋಷಿಯಲ್ ಮೀಡಿಯಾಗೂ ಶಿಫ್ಟ್ ಆಗ್ಬಿಟ್ಟಿದೆ. ಅಲ್ಲೂ ಕಮೆಂಟ್ ಎಲ್ಲ ಬೈದಾಡವ್ರೆ, ಜಗಳಾಡವ್ರೆ. ಇದ್ರ ಮಧ್ಯದಲ್ಲೇ ಈ ಸಮೃದ್ಧಿಗೆ ಸಾಲ ಕೊಟ್ಟವರು ಅವ್ರ ಅಕ್ಕನಿಗೆ ಕಾಲ್ ಮಾಡಿ ತಂಗಿ ಬಗ್ಗೆ ಕೇಳ್ತಿದ್ರಂತೆ. ಸಾಲ ವಾಪಸ್ ಕೊಡಿ ಅಂತ ಟಾರ್ಚರ್ ಕೊಡ್ತಿದ್ರಂತೆ. ಮುಖ ಕಡೆಲೆಲ್ಲ ನಿನ್ನ ತಂಗಿ ದುಡ್ಡು ಇಸ್ಕೊಂಡ್ಬಿಟ್ಟವಳೆ, ಕೈಗೆ ಸಿಗ್ತಿಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಿದ್ರಂತೆ. ಇವಮ್ಮ ತಾನಿಗೆ ಎಷ್ಟು ಜನಕ್ಕೆ ಅಂತ ಹೇಳುತ್ತೆ. ನನಗೂ ಅವಳಿಗೂ ಸಂಬಂಧ ಇಲ್ಲ, ಅವಳು ಯಾರೋ ನನಗೆ ಗೊತ್ತೇ ಇಲ್ಲ, ಹೋಗ್ರಿ ಅನ್ನೋಕ್ಕಾಗಲ್ಲ. ಅವಳು ನನ್ನ ಜೊತೆಲಿಲ್ಲ, ಬೇರೆ ಇದ್ದಾಳೆ ಅಂತ ಅಷ್ಟೇ ಹೇಳ್ಬೇಕು. ಇದು ತೀರಾ ವಿಕೋಪಕ್ಕೆ ಹೋದಾಗ ಬೇರೆ ದಾರಿ ಇಲ್ಲದೆ ಈ ಕಾರುಣ್ಯರಾಮು ಅನ್ನೋ ನೋಟಿಸ್ ಸೀದಾ CCBಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೈತೆ. ಈ ನನ್ನ ತಂಗಿ ಅನ್ನಿಸ್ಕೊಂಡವಳು ಮತ್ತು ಅವಳು ಫ್ರೆಂಡ್ಸಿಂದ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಗ್ಬಿಟ್ಟೈತೆ. ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಮನೇಲಿ ಇದ್ದನ್ನೆಲ್ಲ ಹಾಳು ಮಾಡಿದ್ದು ಅಲ್ಲದೆ ಇವಾಗ ಮೆಂಟಲ್ ಟಾರ್ಚರ್ ಕೊಡ್ತಾವಳೆ ಅಂತ. ಇದ್ರ ಜೊತೆಗೆ ಸಂಕ್ರಾಂತಿ ಹಬ್ಬದ ದಿನ ಕಣ್ಣೀರು ಹಾಕ್ಕೊಂಡು ಒಂದು ವಿಡಿಯೋನೂ ಮಾಡಿಬಿಟ್ರು ಇವಮ್ಮ ಕಾರುಣ್ಯರಾಮ್. ಈ ಆನ್ಲೈನ್ ಬೆಟ್ಟಿಂಗ್ ಎಷ್ಟು ಮನೆ ಹಾಳು ಮಾಡ್ಬಿಟ್ಟೈತೆ ಏನೋ ಗೊತ್ತಿಲ್ಲ, ನಮ್ಮ ಮನೆನೂ ಹಾಳು ಮಾಡ್ತು, ನನ್ನ ತಂಗಿ ಬಾಳೆ ಹಿಂಗೆ ಆಗೋಗ್ಬಿಡ್ತು, ನಮ್ಮ ಮಾನ ಮರ್ಯಾದೆ ಮುರಾಬಟ್ಟೆ ಆಗೋಯ್ತು, ನಮ್ಮ ಮನೆ ನೆಮ್ಮದಿನೇ ಎಕ್ಕುಟ್ಟೋಯ್ತು ಅಂತ ಒಂದು ವಿಡಿಯೋ ಮಾಡ್ತು. ಈ ಕಡೆಯಿಂದ ತಂಗಿದು ಒಂದು ಸ್ಟೇಟ್ಮೆಂಟ್ ಕೊಡು, ನಾನು ಬೆಟ್ಟಿಂಗ್ ಆಡಿ ದುಡ್ಕೊಳ್ಕೊಂಡಿದ್ದು ನಿಜ, ಇದರಿಂದ ಮನೆನೂ ಬಿಟ್ಟು ಹೊರಗೆ ಬರೋ ಥರ ಆಗೋಯ್ತು, ನನ್ನ ಫ್ರೆಂಡ್ಸು ಸಾಲ ಕೊಟ್ಟರು, 5-10% ಬಡ್ಡಿ ಕೊಟ್ಟೆ, ಕಡೆಗೆ ಅವರೇ ನನ್ನ ಫ್ಯಾಮಿಲಿನ ಬೀದಿಗೆ ತಂದರು ಅನ್ನುತ್ತೆ. ಈ ಅಕ್ಕ ತಂಗಿ ಜಗಳದಲ್ಲಿ ಮಧ್ಯೆ ಸಿಗಾಕೊಂಡು ಫ್ರೆಂಡ್ಸು ಅಯ್ಯೋ ಇವ್ರಿಗೆ ದುಡ್ಡು ಕೊಟ್ಟಿದ್ದು ಅಲ್ಲದೆ ಇದೆಲ್ಲ ಕೇಳಬೇಕಾ ನಾವು, ಬೇಕು ಅಂದಂಗೆಲ್ಲ ದುಡ್ಡು ಇಸ್ಕೊಂಡ್ರು, ವಾಪಸ್ ಕೇಳಿದ್ರೆ ನಮ್ಮ ಮಾನನು ಮುರಾಬಟ್ಟೆ ಮಾಡ್ತಾವ್ರೆ ಅಂತ ಅವ್ರು ಗೋಳಾಡ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಆನ್ಲೈನ್ ತಂದೆ ಯಾರ ಮನೆನ ಹೆಂಗೆ ಬೇಕಾದರೂ ಹಾಳು ಮಾಡುತ್ತೆ. ಆಮೇಲೆ ಯಾರನ್ನು ಬೈಕೊಂಡ್ರು ಪ್ರಯೋಜನಕ್ಕೆ ಬರಲ್ಲ. ಫೈನಲ್ ಆಗಿ ಹೇಳಬೇಕು ಅಂದರೆ ಈ ಕರ್ಮ ಎಲ್ಲ ಬಂದು ಸುತ್ಕೊಳ್ಳೋದು, ದುಡ್ಡು ಸಿಗುತ್ತೆ ಅಂತ ಹೇಳ್ಬಿಟ್ಟು ಆನ್ಲೈನ್ ಬೆಟ್ಟಿಂಗನ್ನು ಮಾರ ಮರ್ಯಾದೆ ಬಿಟ್ಬಿಟ್ಟು ಪ್ರಮೋಟ್ ಮಾಡ್ತಾರಲ್ಲ ಆಡ್ ಕಸ್ಬಿ ಸೆಲೆಬ್ರಿಟಿಗಳು, ಅವ್ರ ತಲೆಗೆ.